ಹಲೋ ಎಸ್ ವೆಲ್ಕಮ್ ಟು ಗಡಿನಾಡು ಕೋಚಿಂಗ್ ಸೆಂಟರ್. ನೋಡಿ, ಒಂದು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿರುವಂತಹ ಒಂದು ರೈಲು ಗಾಡಿ ಒಂದು ಕಂಬವನ್ನು ದಾಟಲು 9 ಸೆಕೆಂಡ್ಗಳನ್ನು ತೆಗೆದುಕೊಳ್ಳುತ್ತದೆ. ಆ ರೈಲು ಗಾಡಿಯ ಉದ್ದವೆಷ್ಟು? ರೈಲು ಗಾಡಿಯ ಉದ್ದ ಅಂದ್ರೆ ಒಂದು ಕ್ರಾಸಿಂಗ್ ದಾಟಬೇಕಂದ್ರೆ, ಒಂದು ಹುಡುಗನ್ ದಾಟಬೇಕಾಗಿತ್ತಂದ್ರೆ, ಒಂದು ರೈಲ್ವೆ ಜಸ್ಟ್ ಪೋಲ್ ದಾಟಬೇಕಾಗಿತ್ತು, ರೈಲ್ವೆ ಉದ್ದವನ್ನ ಮಾತ್ರ ಕನ್ಸಿಡರ್ ಮಾಡ್ಬೇಕು. ರೈಲ್ವೆ ಉದ್ದ ಕೊಟ್ಟಾಗ ಸುರಂಗವನ್ನ, ಪ್ಲಾಟ್ಫಾರ್ಮ್ ಅನ್ನ ಮತ್ತು ಬ್ರಿಡ್ಜ್ ಅನ್ನ ಕೊಟ್ರೆ ಅಂತ ಕೊಡ್ರಿ, ಅವಾಗ ಅದನ್ನ ಕೂಡಿಸ್ಬೇಕು. ಅವಾಗ ಲೆಂತ್ ಅನ್ನು ಕೂಡಿಸ್ಬೇಕು. ಅದ್ರ ಕ್ರಾಸಿಂಗ್ ಇರಲಿ ಅಥವಾ ಉಳಿದೇ ಇರಲಿ, ಯಾವುದೇ ಕಾರಣಕ್ಕೂ ಕೂಡಿಸಬಾರ್ದು. ಅಂದ್ರೆ ಈಗ ನಿಮ್ಗೆ ಏನ್ ಗೊತ್ತಿರಬೇಕು, ಅದು 60 ಕಿಲೋಮೀಟರ್ ಕೊಟ್ಟಿದ್ರೆ ಇದನ್ನ ಫಸ್ಟ್ ಆಫ್ ಆಲ್ ಏನ್ ಮಾಡ್ರಿ, ನೀವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ರಿ. ಇದು ಕನ್ವರ್ಟ್ ಆಗ್ತೈತಿ ಇಲ್ಲ ನೋಡ್ರಿ. ಸೊ ಆರ್ 10 ಆರ್ 3 10 5 8 ದಟ್ ಈಸ್ 50 ಡಿವೈಡ್ ಬೈ 3 ಅಂದ್ರೆ ಈಗ ಇದೇನ್ ಬಂತು, ಸ್ಪೀಡ್ ಬಂತು ಮೀಟರ್ ಪರ್ ಸೆಕೆಂಡ್ ಆಗಿ. ಈಗ ನಮ್ದು ಜಸ್ಟ್ ಎಟ್ ಇಲ್ಲಿ 9 ಸೆಕೆಂಡ್ ಐತಿ. 9 ಸೆಕೆಂಡ್ ಅಂದ್ರೆ ಜಸ್ಟ್ ಇಂಟು 9 ಸೆಕೆಂಡ್ 3 ಒಂದ್ಲೆ 3 53 ಅಂತ ಕೇಳಿದ್ರೆ 150 ಮೀಟರ್ ಇಸ್ ದ ರೈಟ್ ಆನ್ಸರ್. ಸೊ ಯುವರ್ ರೈಟ್ ಆನ್ಸರ್ ಇಸ್ 150 meters. ಇದು ರೈಲಿನ ಉದ್ದವಾಗುತ್ತದೆ. ಥ್ಯಾಂಕ್ ಯು ಸೊ ಮಚ್.